ನಟ ದರ್ಶನ್ ಪವಿತ್ರ ಗೌಡಗೆ ಕ್ಷಣ ಕ್ಷಣಕ್ಕೂ ಡವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ದರ್ಶನ್ ಗ್ಯಾಂಗ್ಗೆ ಟೆನ್ಷನ್. ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಅಡಗಿದೆಯಾ ನಟ ದರ್ಶನ್ ಭವಿಷ್ಯ ಅನ್ನುವಂತ ಪ್ರಶ್ನೆ ಇದೀಗ. ನಟ ದರ್ಶನ್ ಪವಿತ್ರ ಗೌಡಗೆ ಕ್ಷಣ ಕ್ಷಣಕ್ಕೂ ಡವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ದರ್ಶನ್ ಗ್ಯಾಂಗ್ಗೆ ಟೆನ್ಷನ್. ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಅಡಗಿದೆಯಾ ನಟ ದರ್ಶನ್ ಭವಿಷ್ಯ ಅನ್ನುವಂಥದ್ದು. ಪವಿತ್ರ ಗೌಡಗೆ ನಡುಕ ಹುಟ್ಟಿಸಿದ ಪೆನ್ ಡ್ರೈವ್ ಸಾಕ್ಷ್ಯ. ಇಡೀ ಪ್ರಕರಣಕ್ಕೆ ಕಂಟಕವಾಗುತ್ತಾ ಸಿಸಿಟಿವಿ ಜೊತೆಗೆ ಪೆನ್ ಡ್ರೈವ್ ಅನ್ನುವಂತಹ ಪ್ರಶ್ನೆ. ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಿಸಿಟಿವಿ ದೃಶ್ಯಗಳೇ ಈಗ ಪ್ರಮುಖ ಸಾಕ್ಷಿಯಾಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೈ ಸೇರಿದ ಸಿಸಿಟಿವಿ ದೃಶ್ಯಾವಳಿ ಒಳಗೊಂಡಂತಹ ಪೆನ್ ಡ್ರೈವ್, ಅಧಿಕಾರಿಗಳಿಂದ ಸಿಸಿಟಿವಿ ಫುಟೇಜ್, ಪೆನ್ ಡ್ರೈವ್ ಕೋರ್ಟ್ಗೆ ಈಗ ಸಲ್ಲಿಕೆಯಾಗಿದೆ. ಸಿಸಿಟಿವಿ ದೃಶ್ಯಾವಳಿ ಪೆನ್ ಡ್ರೈವ್ ಸಾಕ್ಷ್ಯವಾಗಿ ಪರಿಣಮಿಸಿರುವಂತದ್ದು ಕೋರ್ಟ್. ಪೆನ್ ಡ್ರೈವ್ನಲ್ಲಿನ ದೃಶ್ಯಾವಳಿ ವೀಕ್ಷಿಸಲು ಬಯಸಿದ ನ್ಯಾಯಾಲಯ. ಸುಮ್ಮನಹಳ್ಳಿ ಮಹಿಳೆ ಕೂಡ ದರ್ಶನ್ ಪ್ರಕರಣದ ಸಾಕ್ಷಿನ ಅನ್ನುವಂಥದ್ದು ಮತ್ತೊಂದು ಕಡೆಯಾಗಿರುವಂತಹ ಪ್ರಶ್ನೆ. ಮಹಿಳಾ ನಿವಾಸಿ ದೃಢೀಕರಿಸಿದ ಪ್ರಮಾಣ ಪತ್ರ ಕೂಡ ಈಗ ಸಲ್ಲಿಕೆಯಾಗಿದೆ. ಸುಪ್ರೀಂ ನಿರ್ದೇಶನದ ಬೆನ್ನಲ್ಲೇ ವಾರದಲ್ಲಿ 4 ದಿನ ವಿಚಾರಣೆಯಾಗುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗತ್ಯ ಬಿದ್ದರೆ 5ನೇ ದಿನವೂ ಕೂಡ ವಿಚಾರಣೆ ನಡೆಯುತ್ತೆ. ಪ್ರಕರಣದ ವಿಚಾರಣೆಯನ್ನ ಜೂನ್ 22ಕ್ಕೆ ಮುಂದೂಡಿಕೆ ಮಾಡಿರುವುದು ಕೋರ್ಟ್. ಇದೀಗ ನಟ ದರ್ಶನ್ ಹಾಗೆ ಪವಿತ್ರ ಗೌಡಗೆ ಕ್ಷಣ ಕ್ಷಣಕ್ಕೂ ಭಯ. ಈಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು ಟೆನ್ಷನ್ ದರ್ಶನ್ ಗ್ಯಾಂಗ್ಗೆ. ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಏನಾದ್ರೂ ಅಡಗಿದೆಯಾ ಸತ್ಯ ಅನ್ನುವಂಥದ್ದು ಸಾಕ್ಷ್ಯ ಇರುವಂಥದ್ದು. ಇಡೀ ಪ್ರಕರಣಕ್ಕೆ ಕಂಟಕವಾಗಿ ಪರಿಣಮಿಸುತ್ತಾ ಸಿಸಿಟಿವಿ ಹಾಗೆ ಪೆನ್ ಡ್ರೈವ್ ಅನ್ನುವಂಥದ್ದು. ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಿಸಿಟಿವಿ ದೃಶ್ಯಗಳೇ ಈಗ ಪ್ರಮುಖ ಸಾಕ್ಷಿಯಾಗಿದೆ. ಕೋರ್ಟ್ ಕೈ ಸೇರಿರುವಂಥದ್ದು ಕೂಡ ಸಿಸಿಟಿವಿ ದೃಶ್ಯಾವಳಿಯನ್ನ ಒಳಗೊಂಡಿರುವಂತಹ ಪೆನ್ ಡ್ರೈವ್. ಅಧಿಕಾರಿಗಳಿಂದ ಈಗ ಆಲ್ರೆಡಿ ಸಿಸಿಟಿವಿ ಫುಟೇಜ್ ಅನ್ನ ಪೆನ್ ಡ್ರೈವ್ ಜೊತೆಗೆ ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂಥದ್ದು. ಸಿಸಿಟಿವಿ ದೃಶ್ಯಾವಳಿ ಪೆನ್ ಡ್ರೈವ್ ಸಾಕ್ಷ್ಯವಾಗಿ ಕೋರ್ಟ್ ಈ ಒಂದು ಸಾಕ್ಷಿಯನ್ನ ಪರಿಗಣಿಸಿದೆ. ಸಿಸಿಟಿವಿ ದೃಶ್ಯಾವಳಿಯನ್ನ ಪರಿಗಣಿಸಿರುವಂಥದ್ದು ಕೋರ್ಟ್. ಪೆನ್ ಡ್ರೈವ್ನಲ್ಲಿ ದೃಶ್ಯಾವಳಿ ವೀಕ್ಷಿಸಲು ಬಯಸಿರುವಂಥದ್ದು ನ್ಯಾಯಾಲಯ. ಸುಮ್ಮನಹಳ್ಳಿ ಮಹಿಳೆ ಕೂಡ ಈ ಒಂದು ದರ್ಶನ್ ಪ್ರಕರಣದ ಸಾಕ್ಷಿನ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆಯಾಗಿದೆ. ಸುಪ್ರೀಂ ನಿರ್ದೇಶನದ ಬೆನ್ನಲ್ಲೇ ವಾರದಲ್ಲಿ 4 ದಿನ ಈ ಪ್ರಕರಣಕ್ಕೆ ಕುರಿತಾಗಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಆರೋಪಿಗಳನ್ನ ಹಾಗೆ ಜೊತೆಗೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಲಾಗುತ್ತೆ. ಅಗತ್ಯ ಬಿದ್ದರೆ 5ನೇ ದಿನವೂ ಕೂಡ ವಿಚಾರಣೆಯನ್ನ ನಡೆಯಲಿದೆ. ಪ್ರಕರಣದ ವಿಚಾರಣೆಯನ್ನ ಈಗ ಜೂನ್ 22ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿರುವಂಥದ್ದು. ನಟ ದರ್ಶನ್ ಹಾಗೆ ಪವಿತ್ರ ಗೌಡಗೆ ಕ್ಷಣ ಕ್ಷಣಕ್ಕೂ ಈಗ ಡವ ಅಂತಾನೆ ಹೇಳಬಹುದು. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಟೆನ್ಷನ್ ದರ್ಶನ್ ಅಂಡ್ ಗ್ಯಾಂಗ್ಗೆ. ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಈ ಒಂದು ದರ್ಶನ್ ಭವಿಷ್ಯ ಅಡಗಿದೆಯಾ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ದೃಶ್ಯಾವಳಿಯೇ ಪ್ರಕರಣ ಪ್ರಮುಖ ಸಾಕ್ಷಿಯಾಗಿದೆ. ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಿಸಿಟಿವಿಯೇ ಪ್ರಮುಖ ಸಾಕ್ಷಿ ಅಂತ ಕೂಡ ಪೊಲೀಸರು, ಅಧಿಕಾರಿಗಳು ಹಾಗೆ ಕೋರ್ಟ್ ಕೂಡ ಪರಿಗಣಿಸಿರುವಂಥದ್ದು. ಪವಿತ್ರ ಗೌಡಗೆ ನಡುಕ ಹುಟ್ಟಿಸಿರುವಂಥದ್ದು ಪೆನ್ ಡ್ರೈವ್ ಸಾಕ್ಷ್ಯ. ಇಡೀ ಪ್ರಕರಣಕ್ಕೆ ಕಂಟಕವಾಗ್ತಾ ಇರುವಂಥದ್ದು ಕೂಡ ಸಿಸಿಟಿವಿ ಹಾಗೆ ಪೆನ್ ಡ್ರೈವ್. ಈ ಒಂದು ಸಿಸಿಟಿವಿಯಲ್ಲಿ ಈ ಒಂದು ದೃಶ್ಯಾವಳಿಯಲ್ಲಿ ಏನಾದರೂ ಅವರಿಬ್ರು ಕಂಡ್ರೆ ಅಥವಾ ಈ ಒಂದು ಚಲನವಲನಗಳ ಏನಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ. ಸಾಂಸ್ಕೃತಿಕ ನಗರಿಯಲ್ಲಿ ಟಾಂಗಾ ಸವಾರಿ ದುಸ್ಥಿತಿ. ಒಂದು ಕಾಲದಲ್ಲಿ ಟಾಂಗಾ ಸವಾರಿ ಹೇಗಿತ್ತು ಗೊತ್ತಾ? ಸಾಂಸ್ಕೃತಿಕ ನಗರಿಯಲ್ಲಿ ಟಾಂಗಾ ಸವಾರಿಯ ದುಸ್ಥಿತಿ. ಒಂದು ಕಾಲದಲ್ಲಿ ಟಾಂಗಾ ಸವಾರಿ ಹೇಗಿತ್ತು ಗೊತ್ತಾ? ಮೈಸೂರು ಮಹಾರಾಜರು ಮೆಚ್ಚಿಕೊಂಡಿದ್ದಂತಹ ಟಾಂಗಾ ವಾಲ ಇಂದು ಅದೇ ಟಾಂಗಾ ಸವಾರರ ಪರಿಸ್ಥಿತಿ ಹೇಗಿದೆ? ಒಂದು ಕಾಲದಲ್ಲಿ ಮೈಸೂರಿನಲ್ಲಿ 599 ಟಾಂಗಾಗಳು ಇದ್ದವು. ಇಂದು ಉಳಿದಿರೋದು ಕೇವಲ 60ರಿಂದ 70 ಟಾಂಗಾ ಮಾತ್ರ. ನಿರ್ವಹಣೆ ಇಲ್ಲದೆ ಹದಗೆಡ್ತಾ ಇರುವಂತಹ ಟಾಂಗಾ ನಿಲ್ದಾಣ ಮೈಸೂರಿನಲ್ಲಿ. ಮೈಸೂರು ಅಗ್ರಹಾರ ವೃತ್ತದಲ್ಲಿರುವಂತಹ ಟಾಂಗಾ ನಿಲ್ದಾಣ ಸರ್ಕಾರದಿಂದ ಯಾವುದೇ ವಿಶೇಷ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ ಟಾಂಗಾ ವಾಲಾಗಳಿಗೆ.
ನಿರ್ಲಕ್ಷ್ಯಕ್ಕೆ ಪ್ರವಾಸೋದ್ಯಮ ಇಲಾಖೆಯೇ ಕಾರಣ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಈಗ. ಸರ್ಕಾರದ ವಿರುದ್ಧ ಟಾಂಗಾ ಮಾಲೀಕರ ಅಸಮಾಧಾನ. ಟಾಂಗಾ ನಿಲ್ದಾಣ ಅಭಿವೃದ್ಧಿ ಮಾಡುವಂತೆ ಈಗ ಒತ್ತಾಯ ಕೂಡ ಕೇಳಿ ಬಂದಿದೆ. ರಾಜ ವೈಭವ ಸಂಕೇತಕ್ಕೆ ಪುನರ್ಜೀವನ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಿರ್ಮಿಸಿದ್ದಂತಹ ಟಾಂಗಾ ನಿಲ್ದಾಣ ಇದು. ಮೈಸೂರಿನ ರಾಜ ವೈಭವದ ಸಂಕೇತ ಅಂತ ಕರೆಸ್ಕೊಳ್ಳುವಂತಹ ಮೈಸೂರಿನ ಟಾಂಗಾ ಸವಾರಿ ಇದೀಗ ಅಳಿವಿನ ಅಂಚಿನತ್ತ ಸಾಗ್ತಾ ಇದೆಯಾ ಅನ್ನುವಂತಹ ದಟ್ಟ ಏನು ಪ್ರಶ್ನೆ ಉಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಕಾರಣವಾದರೂ ಇಷ್ಟೇ, ಸರ್ಕಾರದಿಂದ ಟಾಂಗಾ ಸವಾರರಿಗೆ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ, ಟಾಂಗಾ ನಿಲ್ದಾಣಕ್ಕೂ ಕೂಡ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸ್ತಾ ಇಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತಕ್ಕಂಥ ಈ ಒಂದು ಟಾಂಗಾ ನಿಲ್ದಾಣ ಏನಿದೆ, ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಕಟ್ಟಿಸಿಕೊಟ್ಟಿದ್ದಂತಹ ಒಂದು ಟಾಂಗಾ ನಿಲ್ದಾಣ. ಇದು ಈಗ ನಿರ್ವಹಣೆ ಇಲ್ಲದೆ ಕುಸಿಯುವ ಹಂತವನ್ನು ಕೂಡ ತಲುಪಿರ್ತಕ್ಕಂಥದ್ದು. ನಿನ್ನೆ ಮೈಸೂರು ನಗರದಲ್ಲಿ ಒಂದಷ್ಟು ಮಳೆ ಕೂಡ ಆಯಿತು. ನಿನ್ನೆ ಸುರಿದ ಮಳೆ ಇನ್ನೂ ಕೂಡ ಮೇಲ್ಛಾವಣಿಯಲ್ಲಿ ಜಿನುಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಮೇಲ್ಛಾವಣಿಯ ದುಸ್ಥಿತಿ ಯಾವ ಮಟ್ಟಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಇನ್ನು ಸುಮಾರು ದಶಕಗಳ ಹಿಂದೆ 600ಕ್ಕೂ ಹೆಚ್ಚು ಟಾಂಗಾ ಸವಾರರು ಮೈಸೂರಿನ ರಾಜವೈಭವದ ಸಂಕೇತವನ್ನು ಬರುವಂತಹ ಪ್ರವಾಸಿಗರಿಗೆ ಪರಿಚಯಿಸ್ತಾ ಇದ್ರು. ಅದು ಕಾಲಕ್ರಮೇಣ ಸೌಲಭ್ಯಗಳು ಇಲ್ಲದೆ ಮತ್ತೆ ಇನ್ನಿತರ ಏನು ಸಂಕಷ್ಟದಿಂದಾಗಿ ಇದೀಗ ಆಸುಪಾಸಿನಲ್ಲಿ ಕೇವಲ ಟಾಂಗಾ ಸವಾರರು ಮೈಸೂರಿನಲ್ಲಿ ಏನು ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂತಹದ್ದು. ಅದರಲ್ಲೂ ಕೂಡ ಇನ್ನೂ ಈ ಒಂದು ಕೆಲಸದಿಂದ ವಿಮುಖರಾಗ್ತಾ ಇರ್ತಕ್ಕಂತಹ ಉದಾಹರಣೆಗಳೇ ಹೆಚ್ಚು ಅನ್ನುವಂಥದ್ದು ಇಲ್ಲಿನ ಟಾಂಗಾ ಸವಾರರು ನಮಗೆ ನೀಡ್ತಾ ಇರ್ತಕ್ಕಂಥ ಮಾಹಿತಿ. ಅಂದರೆ ಅದಕ್ಕೆ ಕಾರಣವಾದರೂ ಇಷ್ಟೇ, ಯಾವುದೇ ರೀತಿಯ ಸೌಲಭ್ಯಗಳು ನಮಗಿಲ್ಲ. ದಸರಾ ವೇಳೆಯಲ್ಲಿ ಏನು ಸರ್ಕಾರ ಒಂದೆರಡು ದಿನಗಳ ಕಾಲ ಮಾತ್ರ ನಮ್ಮನ್ನು ಪಾರಂಪರಿಕ ಟಾಂಗಾ ಸವಾರಿ ಅಂತ ಹೇಳಿ ನಮಗೇನು ಒಂದಷ್ಟು ಕೆಲಸಗಳಿಗೆ ತೆಗೆದುಕೊಳ್ಳುತ್ತೆ. ನಂತರದಲ್ಲಿ ದಸರಾ ಆದಂಥ ಬಳಿಕ ನಾವ್ಯಾರೋ ನೀವ್ಯಾರೋ ಅನ್ನೋಂಥ ನಿಟ್ಟಿನಲ್ಲಿ ನಮ್ಮನ್ನು ದೂರ ತಳ್ಳುವಂಥ ಕೆಲಸಗಳನ್ನು ಮಾಡ್ತಾರೆ. ಮೈಸೂರು ನಗರದಲ್ಲಿ ಸುಮಾರು 5 ಕಡೆಗಳಲ್ಲಿ ಟಾಂಗಾ ಏನು ನಿಲ್ದಾಣಗಳಿದ್ದಾವೆ, ಅವೆಲ್ಲವೂ ಕೂಡ ದುಸ್ಥಿತಿಯಿಂದ ಕೂಡಿದ್ದು, ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲ ಅನ್ನುವಂತಹದ್ದು ಇಲ್ಲಿನ ಟಾಂಗಾ ಸವಾರರೇನಿದ್ದಾರೆ ಅವರ ಒಂದು ಟಾಂಗಾ ಚಾಲಕರೇನಿದ್ದಾರೆ ಅವರ ಒಂದು ಆರೋಪಗಳಾಗಿರ್ತಕ್ಕಂಥದ್ದು. ನನ್ನೊಟ್ಟಿಗೆ ಹಿರಿಯ ಟಾಂಗಾ ಚಾಲಕರಾಗಿರ್ತಕ್ಕಂಥ ಅಫ್ಸರ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನು ಸರ್ ಇದು ಸಾಕಷ್ಟು ವರ್ಷಗಳಿಂದ ಇದೇ ರೀತಿ ಮನವಿಗಳನ್ನು ಮಾಡ್ಕೊಂಡು ಬರ್ತಿದ್ದೀರಾ, ಪಾಲಿಕೆ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಇದರ ದುಸ್ಥಿತಿನ? ಅವರೇ ಬಂದು ಕೇಳೋರು ದಸರಾ ಟೈಮಲ್ಲಿ ಹೆಂಗೆ ಕ್ಲೀನ್ ಏನು ಮಾಡೋದು. 15 ವರ್ಷದಿಂದ ಕ್ಲೀನ್ ಮಾಡಿಸಿಲ್ಲ, ಮೇಲ್ಗಡೆ ಹಂಗೆ ಇದೆ. ಇದು ನೋಡಿ, ಇದೆಲ್ಲ ಗಲೀಜಿದೆ. ಇದೆಲ್ಲ ಕ್ಲೀನ್ ಮಾಡಿ ನಾವು ಮಡಿಕ್ತೀವಿ. ಅಲ್ಲಿ ಟ್ರ್ಯಾಕ್ಟರ್ನವ್ರು ಬರ್ತಾರೆ, ಅವ್ರು ಎತ್ಕೊಯ್ತಾರೆ. ಯಾರನ್ನಾರು ಹೆಲ್ಪ್ ಮಾಡಬೇಕು, ಇಲ್ದವ್ರೆ ನಮ್ಮ ಹತ್ರ ದುಡ್ಡಿದ್ರೆ ಕೊಡ್ತೀವಿ, ಇಲ್ಲ ಅಂದರೆ ಕೊಡಲ್ಲ. ಅವ್ರದ್ದು ಈ ಥರ ಇದೆ, ನಮ್ಮದು ಸಮಸ್ಯೆ ಈ ಥರ ಇದೆ. ನಾವು ಇಲ್ಲಿಂದ ಗಾಡಿ ಕಟ್ಕೊಂಡೋಗಿ ಅರಮನೆ ಹತ್ರ ಹೋಗ್ತೀವಿ. ಅರಮನೆ ಹತ್ರ ಕುಟ್ಕೊಂಡು ಗಾಡಿ ಹೊಡೆದು 4 ಕಾಸು ಸಂಪಾದನೆ ಮಾಡಿ ಇವಾಗ ನೋಡಿ 3 ತಿಂಗಳು 2 ತಿಂಗಳು ನಡೆಯಲ್ಲ. ಅಂಥದ್ರಲ್ಲಿ ನಮ್ಮ ಮನೆ ಖರ್ಚು, ನಮ್ಮ ಮನೆ ಮಕ್ಕಳು ಫೀಸು, ಲೈಟ್ ಬಿಲ್ಲು, ಕುದುರೆ ಖರ್ಚು, ನಮ್ಮ ಖರ್ಚು, ನಮ್ಮ ಊಟದ್ದು. ಈಗ ಬಂದರೆ ಊಟ್ರೆ ಇವಾಗ ನೋಡಿ ಮಳೆ ಸೀಸನ್ನು, ಮುಂಗಾರು ಮಳೆ, ಆಮೇಲೆ ದಸರಲ್ಲೂ ಮಳೆ ಬರ್ತದೆ. ಆಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಆವಾಗ ಜನ ಬರ್ತಾರೋ ಕೂರ್ತಾರೆ. ಈ ಟೈಮಲ್ಲಿ ಯಾರೂ ಜನ ಬರೋಲ್ಲ. ಈಗ ಇಂಥದ್ರಲ್ಲಿ ನಮ್ಗೆ ಸ್ವಲ್ಪ ತೊಂದರೆ ಇದೆ. ಸ್ವಲ್ಪ ಇದೊಂದು ತಾವು ಮಾಡಿ ಕ್ಲೀನ್ ಮಾಡಿಸ್ಕೊಟ್ರೆ ಮೇಲ್ಗಡೆ ಕುದುರೆಗಳು ನೋಡಿ ಎಲ್ಲ ಹೊಂಟೋಗ್ಬಿಟ್ಟಿದೆ. ಇಲ್ಲೆಲ್ಲ ಸ್ವಲ್ಪ ಮೇಲ್ಗಡೆದೆಲ್ಲ ತಕ್ಕೊಟ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಸುಣ್ಣ ಬಣ್ಣ ಮಾಡಿಕೊಟ್ರೆ ಎಷ್ಟೋ ಅನುಕೂಲ ಆಯ್ತದೆ ಪ್ರಾಣಿಗಳಿಗೆ. ಅಷ್ಟೇ ಹೇಳ್ಕೊಳ್ಳೋದು ಇಷ್ಟಪಡ್ತೀನಿ. ಸರಿ, ಇದು ಯಾವುದನ್ನು ಸರ್ಕಾರ ಗಮನಕ್ಕೆ ತರಲಿಲ್ವಾ ನೀವು ಅಂತ? ಯಾಕಂದರೆ ಮನವಿ ಕೊಡುವಂಥದ್ದಾಗಿರ್ಬೋದು, ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಏನೋ ಬೇರೆ ಟಾಂಗಾ ನಿಲ್ದಾಣಗಳು ಮಾಡ್ತೀವಿ ಅನ್ನುವಂಥ ಭರವಸೆಗಳನ್ನು ಕೊಟ್ಟರು, ಅದೇನು ಆಗಲಿಲ್ವಾ ಅಂತ? ಅದು ಬೇರೆ ಮಾಡಿದ್ದಾರೆ. ಅದು ಇಲ್ಲಿಗೆ ಬರಲಿಲ್ಲ ಯಾರು, ಈ ಹಳೆ ಸ್ಟ್ಯಾಂಡಿಗೆ ಬರಲಿಲ್ಲ. ಹೊಸ ಸ್ಟ್ಯಾಂಡ್ಗಳೆಲ್ಲ ಮಾಡಿಕೊಟ್ಟವ್ರೆ. ಹಳೆ ಸ್ಟ್ಯಾಂಡು ಇದು ಮಹಾರಾಜರ ಕಾಲದಿಂದ ಮೊದಲೆಲ್ಲ ಮಾಡ್ತಿರೋ 15 ವರ್ಷದಿಂದ ಈ ಸ್ಟ್ಯಾಂಡ್ಗೆ ಯಾರೂ ಬಂದು ಏನು ಎತ್ತ ಅಂತ ಕೇಳಲಿಲ್ಲ. ತಾವು MLA ಸಾಹೇಬ್ರಿಗೆ ಹೇಳಿ ಒಂಚೂರು ಇದೆಲ್ಲ ಮಾಡಿಸ್ಕೊಟ್ರೆ ತುಂಬ ಒಳ್ಳೆಯದೈತೆ. ಇಲ್ಲಿ MLA BJP ಸಾಹೇಬರು ಅವ್ರಿಗೊಂಚೂರು ಹೇಳಿದ್ರೆ ಅವ್ರೇನ ಗಮನಕ್ಕೆ ತಂದು ಸ್ವಲ್ಪ ಕ್ಲೀನ್ ಮಾಡ್ಕೊಡ್ತಾರೆ, ಕೇಳ್ಕೊತಾ ಇದ್ದೀವಿ. ಇದಿಷ್ಟು ಇಲ್ಲಿನ ಹಿರಿಯ ಟಾಂಗಾ ಚಾಲಕರೇನಿದ್ದಾರೆ ಅವರ ಮಾತುಗಳಾಗಿರ್ತಕ್ಕಂಥದ್ದು. ಅಂದರೆ ಇದು ಸ್ವತಃ ರಾಜರು ಕಟ್ಟಿಸಿದಂತಹ ಟಾಂಗಾ ನಿಲ್ದಾಣ. ಇದು ಕಳೆದ 15 ವರ್ಷಗಳಿಂದ ಯಾವುದೇ ರೀತಿಯ ಒಂದು ಏನು ಪುನರುಜ್ಜೀವನಗೊಳಿಸುವಂತಹ ಕೆಲಸಕ್ಕೆ ಪಾಲಿಕೆ ಆಗಲಿ
ಇಲ್ಲಿನ ಸ್ಥಳೀಯ ಶಾಸಕರಾಗಲಿ ಮುಂದಾಗಿಲ್ಲ. ಇನ್ನಾದರೂ ಕೂಡ ಎಚ್ಚೆತ್ತು ಮೈಸೂರಿನ ರಾಜ ವೈಭವದ ಸಂಕೇತ ಅನ್ಕೊಂಡಿರ್ತಕ್ಕಂತಹ ಈ ಟಾಂಗಾ ಸವಾರರಿಗೆ ಸರ್ಕಾರ ನೆರವಾಗಬೇಕು ಅಂತ ಮಾತುಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.